ರೈಟ್, ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇದೆ. ಅಭಿಮಾನಿಗಳಿಗೆ ಸಂಯಮದಿಂದ ಇರೋದಕ್ಕೆ ಮನವಿಯನ್ನ ಮಾಡಿದ್ದಾರೆ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ. ಇನ್ಸ್ಟಾ ಮೂಲಕ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪತ್ನಿ ಮೂಲಕ ಅಭಿಮಾನಿಗಳಿಗೆ ಸಂದೇಶವನ್ನ ಕಳುಹಿಸಿದ್ದಾರೆ ನಟ ದರ್ಶನ್. ದರ್ಶನ್ ಜೊತೆ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಾನು ಮಾತನಾಡಿದ್ದೀನಿ. ಆ ಮಾತುಗಳನ್ನ ಕೇಳಿ ಹೊರಗಡೆ ಆಗ್ತಾ ಇರುವಂತಹ ಬೆಳವಣಿಗೆಗಳು ದರ್ಶನ್ ಅವರಿಗೆ ನಾನು ತಲುಪಿಸುವಂತಹ ಕೆಲಸವನ್ನ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಯಾವ ಅಭಿಮಾನಿಗಳು ಕೂಡ ಉದ್ವೇಗಕ್ಕೆ ಒಳಗಾಗಬಾರದು ಅಂತ ಹೇಳಿ ತಮ್ಮ ಇನ್ಸ್ಟಾಗ್ರಾಮ್ನ ಸ್ಟೋರಿ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು. 2 ಸ್ಟೋರಿಗಳನ್ನ ಹಾಕಿದ್ದಾರೆ. ಒಂದರಲ್ಲಿ ಅಭಿಮಾನಿಗಳಿಗೆ ನಟ ದರ್ಶನ್ ಕೈ ಮುಗಿತಾ ಇರುವಂತಹ ಒಂದು ಫೋಟೋ, ಅದರ ಬೆನ್ನಿಗೆ ಒಂದಿಷ್ಟು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಂದಿಷ್ಟು ಅಕ್ಷರಗಳ ರೂಪದಲ್ಲಿ ಒಂದು ಸ್ಟೋರಿಯನ್ನ ಹಾಕಿದ್ದಾರೆ. ನಮ್ಮ ಅಭಿಮಾನಿಗಳಿಗೆ ಕರೆ, ನಮ್ಮ ಸೆಲೆಬ್ರಿಟೀಸ್ಗಳಿಗೆ ಕರೆ ಅನ್ನುವಂಥ ಹೆಡರ್ ಅನ್ನ ಕೊಟ್ಟು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ದರ್ಶನ್ ನಿಮ್ಮನ್ನ ಎಷ್ಟು ಪ್ರೀತಿಸ್ತಾರೆ ಅಂತ ಹೇಳಿ. ಇದು ನಿಜಕ್ಕೂ ಬಹಳ ದುಃಖಕರವಾದಂತಹ ಸಂದರ್ಭ. ನೀವೆಲ್ಲರೂ ಕೂಡ ದರ್ಶನ್ ಅವರಿಗಿಂದ ಅಂತರವನ್ನ ಕಾಯ್ದುಕೊಳ್ಬೇಕಾದಂತಹ ಅನಿವಾರ್ಯ ಸಂದರ್ಭ ಇದು. ನಾನು ದರ್ಶನ್ ಅವರ ಜೊತೆಗೆ ಬಹಳ ವಿಸ್ತೃತವಾಗಿ ನಾನು ಮಾತನಾಡಿದ್ದೀನಿ. ಹೊರಗಡೆ ಇರುವಂತಹ ಪರಿಸ್ಥಿತಿಯ ಬಗ್ಗೆ, ಅಭಿಮಾನಿಗಳು ಅನುಭವಿಸ್ತಾ ಇರುವಂತಹ ವೇದನೆಯ ಬಗ್ಗೆ ನಾನು ದರ್ಶನ್ ಅವರಿಗೆ ತಿಳಿಸಿದ್ದೀನಿ. ಈ ಮಾತುಗಳು ದರ್ಶನ್ ಅವರ ಹೃದಯವನ್ನ ತಟ್ಟಿದೆ. ಅವರು ಎಲ್ರಿಗೂ ಕೂಡ ಮನವಿಯನ್ನ ಮಾಡಿದ್ದಾರೆ. ನೀವೆಲ್ಲರೂ ಶಾಂತಿಯಿಂದ ಇರಬೇಕು, ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅನ್ನುವಂಥ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿಮ್ಮ ಪ್ರಾರ್ಥನೆಯಲ್ಲಿ ಅವರಿರ್ತಾರೆ ಅನ್ನುವಂಥ ನಂಬಿಕೆ ದರ್ಶನ್ ಅವರಿಗಿದೆ. ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ಕಾನೂನಿನ ಮೇಲೆ, ಈ ನೆಲದ ಕಾನೂನಿನ ಮೇಲೆ ನಂಬಿಕೆ ಇದೆ. ಈ ಕೆಟ್ಟ ಕ್ಷಣ ಏನಿದೆ ಇದು ಕಳೆದು ಹೋಗುತ್ತೆ, ಮುಂದೆ ಒಳ್ಳೆಯ ದಿನಗಳು ಬರುತ್ತೆ ಅನ್ನುವಂಥ ನಂಬಿಕೆ ನನಗಿದೆ. ಹಾಗಾಗಿ ದರ್ಶನ್ ಅವರಿಗೆ ಯಾರೇ ಕೆಟ್ಟ ಪದಗಳಿಂದ ಅವ್ರ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡೋದಿರಬಹುದು, ಅಥವಾ ಅವ್ರ ಬಗ್ಗೆ ಬೇರೇನೋ ಮಾತುಗಳನ್ನು ಹೇಳೋದಿರಬಹುದು, ಅವರೆಲ್ಲರನ್ನೂ ಕೂಡ ಆ ತಾಯಿ ಚಾಮುಂಡೇಶ್ವರಿ ನೋಡ್ಕೊಳ್ತಾಳೆ ಅನ್ನುವಂಥ ಬಲವಾದ ನಂಬಿಕೆ ನನ್ನದು ಅಂಥೇಳಿ ವಿಜಯಲಕ್ಷ್ಮಿ ಅವರು ತಮ್ಮ ಇನ್ಸ್ಟಾ ಮೂಲಕ ಸಂದೇಶವನ್ನ ದರ್ಶನ್ ಅವರ ಅಭಿಮಾನಿಗಳಿಗೆ ಕಳುಹಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಾನು ಮನವಿಯನ್ನ ಮಾಡ್ಕೊಳ್ತೀನಿ. ಇದು ಕಷ್ಟದ ಸಮಯ ಹೌದು. ಅಭಿಮಾನಿಗಳೆಲ್ಲರೂ ಕೂಡ ಶಾಂತ ರೀತಿಯಿಂದ ವರ್ತಿಸಬೇಕು. ಯಾವುದೇ ಕಾರಣಕ್ಕೂ ಉದ್ವೇಗಕ್ಕೆ ಒಳಗಾಗಬಾರ್ದು. ಅದೇ ನೀವು ನಮಗೆ ನೀಡುವಂತಹ ಬಹುದೊಡ್ಡ ಶಕ್ತಿ. ಈ ಕೆಟ್ಟ ಗಳಿಗೆ ಕೂಡ ಕಳೆದು ಹೋಗಲಿದೆ, ಸತ್ಯಕ್ಕೆ ಜಯ ಸಿಗುತ್ತೆ ಅಂಥೇಳಿ ಇನ್ಸ್ಟಾದಲ್ಲಿ ಸ್ಟೋರಿಯನ್ನ ಹಾಕಿದ್ದಾರೆ ವಿಜಯಲಕ್ಷ್ಮಿಯವರು. ಕಳೆದ ಕೆಲ ದಿನಗಳ ಹಿಂದೆ ಅವರು ಮೊದಲನೇ ಬಾರಿಗೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ವಿಚಾರಣೆಗೆ ಹಾಜರಾದ್ರಲ್ಲ, ಆ ಸಂದರ್ಭದಲ್ಲೂ ಒಂದು ಪೋಸ್ಟ್ ಅನ್ನ ಹಾಕಿ ಅವರು ಮನವಿಯನ್ನ ಮಾಡಿಕೊಂಡಿದ್ರು ಇನ್ಸ್ಟಾದಲ್ಲಿ. ಆ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯವರ ಸಾವಿಗೆ ಅವರು ಸಂತಾಪವನ್ನ ಸೂಚಿಸಿದ್ರು. ಆ ಕುಟುಂಬಕ್ಕೆ ಅವರ ಸಾವಿನ ನೋವನ್ನ ತಡ್ಕೊಳ್ಳುವಂತಹ ಶಕ್ತಿಯನ್ನ ಭಗವಂತ ಕರುಣಿಸ್ಲಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲೂ ಕೂಡ ಸತ್ಯಮೇವ ಜಯತೆ, ಈ ನೆಲದ ಕಾನೂನಿನ ಬಗ್ಗೆ ನಮಗೆ ಗೌರವ ಇದೆ ಅನ್ನುವಂಥ ಪದಗಳಲ್ಲಿ ಅವರು ಪೋಸ್ಟ್ ಅನ್ನ ಹಾಕಿದ್ರು. ಈಗ ಮತ್ತೊಮ್ಮೆ ಇನ್ಸ್ಟಾ ಮೂಲಕ ತಮ್ಮ ಅಭಿಮಾನಿಗಳಿಗೆ, ತಮ್ಮ ಪತಿಯ ಅಭಿಮಾನಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅವರು ತಮ್ಮ ಇನ್ಸ್ಟಾದಲ್ಲಿ ಹಾಕಿರುವಂತಹ ಆ 2 ಪೋಸ್ಟ್ಗಳನ್ನ ಗಮನಿಸ್ತಾ ಇದ್ದೀರಿ. ಒಂದರಲ್ಲಿ ಅವರು ಮಾಡಿಕೊಂಡಿರುವಂತಹ ಮನವಿ, ಮತ್ತೊಂದು ಕಡೆ ನಟ ದರ್ಶನ್ ಅವರ ಫೋಟೋ. ಅಭಿಮಾನಿಗಳಿಗೆ ಕೈ ಮುಗಿತಾ ಇರುವಂತಹ ನಟ ದರ್ಶನ್ ಅವರ ಫೋಟೋ. ಜೈಲಿಗೆ ಹೋಗಿ ಬಂದ್ರು ಮೊನ್ನೆ ವಿಜಯಲಕ್ಷ್ಮಿ ಅವರು. ತಮ್ಮ ಪುತ್ರ ವಿನೀಶ್ ಜೊತೆ ಜೈಲಿನ ಒಳಗೆ ಹೋಗಿ ದರ್ಶನ್ ಅವರನ್ನ ಭೇಟಿಯಾಗಿ ಬಂದ್ರು. ಆ ಸಂದರ್ಭದಲ್ಲಿ ಹೊರಗಡೆ ಏನೆಲ್ಲ ಆಗ್ತಾ ಇದೆ, ದರ್ಶನ್ ಅವರ ಅಭಿಮಾನಿಗಳು ಎಷ್ಟು ನೋವನ್ನ ಅನುಭವಿಸುತ್ತಿದ್ದಾರೆ, ಅದೆಲ್ಲದರ ಬಗ್ಗೆ ನಾನು ಅವರಿಗೆ ತಿಳಿಸಿದ್ದೇನೆ. ಆ ವಿಚಾರಗಳು ಅವರ ಹೃದಯವನ್ನ ತಟ್ಟಿವೆ. ಹಾಗಾಗಿ ನೀವೆಲ್ಲರೂ ಶಾಂತಿಯಿಂದ ಇರಬೇಕು, ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅನ್ನುವಂತಹ ಸಂದೇಶವನ್ನ ದರ್ಶನ್ ಅವರು ಕಳುಹಿಸಿದ್ದಾರೆ ಅಂಥೇಳಿ ತಮ್ಮ ಇನ್ಸ್ಟಾದಲ್ಲಿ ಬರೆದು ಪೋಸ್ಟ್ ಮಾಡಿಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಜೊತೆಗೆ ಅಭಿಮಾನಿಗಳು ಶಾಂತಿಯಿಂದ ಇರಬೇಕು, ಯಾವುದೇ ಕಾರಣಕ್ಕೂ ಉದ್ವೇಗಕ್ಕೆ ಒಳಗಾಗಬಾರ್ದು, ಈ ಹೋರಾಟದಲ್ಲಿ ಅದೇ ನಮಗೆ ದೊಡ್ಡ ಶಕ್ತಿ ಅಂತಾನು ವಿಜಯಲಕ್ಷ್ಮಿ ಅವರು ಬರ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.